ಸ್ನೇಹಿತರೆ, ಆಗಸ್ಟ್ 3, 2025 ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್, ನಿಮ್ಮ ಮನೋಭಾವ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಅನ್ನುವಂತಹ ವಿಚಾರದ ಬಗ್ಗೆ ತರಬೇತಿ ಮಾರ್ಗದರ್ಶನ ನಿಮಗೆ ಲಭ್ಯವಾಗದೆ. ಸೊ ನೀವು ಎಲ್ಲರೂ ಕೂಡ ಭಾಗವಹಿಸ್ಬೋದು, ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಆ, ಯಾವಾಗ ನಿಮಗೆ ನಿಮ್ಮ ಬದುಕಿನ ಬಗ್ಗೆ ಒಂದು ಸ್ಪಷ್ಟತೆ ಬರ್ತದೆ, ಆ ಸ್ಪಷ್ಟತೆ ಬರೋದಕ್ಕೆ ಈ ಆಟಿಟ್ಯೂಡ್, ದೃಷ್ಟಿಕೋನ ಅಥವಾ ಮನೋಭಾವ ಅಂತ ಕರಿತೇವೆ. ಅದಕ್ಕೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಕೂಡ ಹೇಳ್ತೇವೆ. ಕರೆಕ್ಟ್? ಸೊ ಈ ದೃಷ್ಟಿ ಬದಲಾದರೆ ದೃಶ್ಯ ಹೇಗೆ ಬದಲಾಗ್ತದೆ? ಒಂದೆರಡು ಮೂರು ಘಟನೆ ಅಥವಾ ಸನ್ನಿವೇಶ ಹೇಳ್ತೇನೆ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡ್ತದೆ. ಒಂದು ಲೋಟ ನೀರಿದೆ, ಅದರಲ್ಲಿ ಅರ್ಧ ಲೋಟ ನೀರಿದೆ ಅನ್ಕೊಳ್ಳಿ. ನೆಗೆಟಿವ್ ಇರೋ ವ್ಯಕ್ತಿ ಹೇಳ್ತಾರಂತೆ, ಸಾರ್ ಅರ್ಧ ಲೋಟ ಖಾಲಿ ಇದೆ ಸರ್, ಖಾಲಿ ಇದೆ ಸರ್, ಖಾಲಿ ಇದೆ ಅಂತಾರಂತೆ. ಅದೇ ಪಾಸಿಟಿವ್ ಆಗಿರೋ ವ್ಯಕ್ತಿ ಏನು ಹೇಳ್ತಾರೆ ಅಂದ್ರೆ, ಸಾರ್ ಅರ್ಧ ಲೋಟ ನೀರಿದೆ ಸಾರ್ ಅಂತಾರೆ. ಇನ್ನು ಗುಲಾಬಿ ಹೂ ಹಿಡ್ಕೊಂಡಿರ್ತಾನವ ನೆಗೆಟಿವ್ ವ್ಯಕ್ತಿ ಹೇಳ್ತಾನೆ, ಸರ್ ಮುಳ್ಳು ಸರ್, ಮುಳ್ಳು 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 ಮುಳ್ಳು. ಪಾಸಿಟಿವ್ ವ್ಯಕ್ತಿ, ಸರ್ ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತಾನೆ. ಅದರ ಅರ್ಥ, ನಾನು ಬದುಕನ್ನು ನೋಡುವ ರೀತಿಯನ್ನು ಬದಲಾಯಿಸಿಕೊಂಡ್ರೆ ನನ್ನ ಬದುಕೇ ನನಗೆ ಬದಲಾಗಿ ಕಾಣುತ್ತದೆ. ಅದೇ ಕುಟುಂಬ, ಅದೇ ಪರಿಸರ, ಅದೇ ಸಮಾಜ ನನಗೆ ಬೇರೆಯ ರೀತಿಯಲ್ಲಿ ಕಾಣಲು ಆರಂಭಿಸುತ್ತಾರೆ. ಒಂದು 4ನೇ ಮಾಡಿನಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಗಂಡ ಹೆಂಡತಿ ಮಾತಾಡ್ಕೋತಾ ಇದ್ರಂತೆ. ದೊಡ್ಡದು ಗ್ಲಾಸ್ ವಿಂಡೋ ಅವ್ರದ್ದು. ಗಂಡ ಹೇಳ್ತಾನಂತೆ, ನಾನು 5-6 ತಿಂಗಳಿಂದ ಗಮನಿಸ್ತಾ ಇದ್ದೀನಿ, ಇವತ್ತು ನನಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಅಂದರೆ ಇಡೀ ಏರಿಯಾ ಎಲ್ಲ. ಮೇ ಬಿ ಇವತ್ತು ಯಾರೋ ವಿ ವಿ ಐ ಪಿ ವಿಸಿಟ್ ಇರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತೀರಿ, ಏನಿಲ್ಲ ರೀ, 6 ತಿಂಗಳಿಂದ ಆ ಕಿಟಕಿ ಗ್ಲಾಸ್ ಒರೆಸಿರ್ಲಿಲ್ಲ, ಇವತ್ತು ಬೆಳಿಗ್ಗೆ ಒರೆಸ್ದೆ ಅಂತಾಳೆ. ಅಂದರೆ ಪ್ರಪಂಚ ಹೇಗಿದೆಯೋ ಹಾಗೆ ಇದೆ, ಆದರೆ ನಾವು ನೋಡುವ ದೃಷ್ಟಿಕೋನ, ಆ ದೃಷ್ಟಿಕೋನವೆಂಬ ಗಾಜು ಎಷ್ಟು ಧೂಳು ಮೆತ್ಕೊಂಡಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. I think you have got the clarity on attitude. ಓಕೆ, ದೆನ್ ಮುಂಗಾರು ಮಳೆ ಫಿಲಮ್ನಲ್ಲಿ ನೀವು ಜಾಸ್ತಿ ಜನ ನೋಡಿರ್ತೀರ. ಅವನೇನು ಮಾಡ್ದ, ಜೋಗ್ ಫಾಲ್ಸ್ ಹತ್ರ ಹೋಗಿ ಕ್ಯಾಮ್ರಾ ಇಟ್ಬಿಟ್ಟ. ಜೋಗ್ ಫಾಲ್ಸೇ ಬೇರೆ ಥರ ಕಾಣಿಸ್ಬಿಡ್ತು. ಅದಕ್ಕೇನೆ ನಾನು ಹೇಳಿದ್ದು, ನಾವು ಯಾವ ಥರ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಡಿಪೆಂಡ್ ಆಗಿಬಿಡುತ್ತೆ ಅಂತ. ಕರೆಕ್ಟಾ? ಅದೇ ರೀತಿ ನಮ್ಮ ಪದಗಳು ಕೂಡ ನಮ್ಮ ಬದುಕನ್ನ ಬದಲಾಯಿಸುತ್ತೆ. ಅದಕ್ಕೊಂದು ಕತೆ. ಕಣ್ಣಿಲ್ಲದ ಒಬ್ಬ ಭಿಕ್ಷುಕ ಐ ಆಮ್ ಬ್ಲೈಂಡ್ ಪ್ಲೀಸ್ ಹೆಲ್ಪ್ ಅಂತ ಬೋರ್ಡ್ ಹಾಕೊಂಡಿರ್ತಾನೆ. ಓಕೆನಾ? ಯಾರು ಜಾಸ್ತಿ ಜನ ದುಡ್ಡು ಹಾಕಲ್ಲ. ಅಲ್ಲಿ ಬಂದ ಒಬ್ಬಾಕೆ ಆ ಬೋರ್ಡ್ ಹಿಂದ್ಗಡೆ ಖಾಲಿ ಜಾಗದಲ್ಲಿ ಬೇರೆ ಅಕ್ಷರಗಳು ಬರೀತಾಳೆ. ಯಾರು ದುಡ್ಡು ಹಾಕ್ತಾರೆ. ಅದ್ರಲ್ಲಿ ಅವನು ಕೇಳ್ತಾನೆ, ಏನಮ್ಮ ಏನ್ ಬರ್ದೆ ನನಗೆ, ನಿನ್ನೆ ನೀನು ಬರ್ದೋದ್ಮೇಲೆ ದುಡ್ಡು ಜಾಸ್ತಿ ಜನ ಹಾಕ್ಬಿಟ್ರಲ್ಲ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಡೇ ಬಟ್ ಐ ಕಾಂಟ್ ಸಿ ಇಟ್ ಅಂತ ಬರ್ತಿರ್ತಾಳೆ. ಮೀನಿಂಗ್ ಅದೇ, ಹೇಳುವ ರೀತಿ ನೀತಿ ಬೇರೆ. ಇದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ಗೆ ಎಷ್ಟು ಚೆನ್ನಾಗಿ ಬಿಡ್ತದೆ ಅಲ್ವಾ? ನಾನು ನನ್ನ ಬದುಕಿನಲ್ಲಿ ಸುಮಾರು ಸಾಧಕರನ್ನ ಕೂಡ ಉದಾಹರಣೆಗೆ ಕೊಡ್ಬೋದು. ಅದರಲ್ಲಿ ಒಬ್ಬರನ್ನ ಮಾತ್ರ ಇಲ್ಲಿ ಹೇಳಿರ್ತೇನೆ. ನನಗೊಬ್ಬಾಕೆ ಶಾರದಾ ಕೆ ರಾಜು ಅಂತ ಪರಿಚಯ ಆಗಿತ್ತು. ದೂರದರ್ಶನಕ್ಕೆ ಸಂದರ್ಶನ ಮಾಡಬೇಕಿತ್ತು. ನನ್ನ ಆಡಿಯೋನಲ್ಲಿ ಕೂಡ ಆತ್ಮವಿಶ್ವಾಸದ ಬಗ್ಗೆ ಒಂದು ಆಡಿಯೋ ಮಾಡ್ತಾ ಇದ್ದೆ. ಮೇಡಮ್, ಜೀವನ ಬೇವು ಬೆಲ್ಲ ಅಂತಾರೆ, ನೀವೇನಂತೀರಿ ಮೇಡಮ್ ಅಂದೆ. ಈಕೆಗೆ 75 ಆಪರೇಷನ್ ಆಗಿತ್ತು, ಒಳ್ಳೆ ಆರ್ಟಿಸ್ಟ್ ನೆನಪಲ್ಲಿ. ಆಕೆ ತಕ್ಷಣ, ಜಯಪ್ರಕಾಶ್, ಜೀವನ ಬೇವು ಬೆಲ್ಲ ಸರಿ, ಆದ್ರೆ ಜೀವನದಲ್ಲಿ ಬೆಲ್ಲ ಬಾಯಿ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ ಕೈ ಇಟ್ಕೊಂಡಿದ್ದಾರೆ? ಒಂದು ಬಿಟ್ರು. ನೀವೇ ಹೇಳಿ ಆಗ. ಹೌ ವಿ ಲುಕ್ ಅಟ್ ಥಿಂಗ್ಸ್, ಹೌ ವಿ ಲುಕ್ ಅಟ್ ಸಿಚುಯೇಷನ್ಸ್ ಮ್ಯಾಟರ್ಸ್. ದಟ್ ಈಸ್ ವೈ ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್. ಬದುಕನ್ನು ಸುಂದರವಾಗಿಸ್ಕೊಳ್ಳೋದಕ್ಕೆ ಈ ಒಂದು ವಿಷಯ ನಿಮಗೆ ತುಂಬ ತುಂಬ ಸಹಕಾರ ನೀಡುತ್ತೆ. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ನಾನೊಂದು ಕೋಟ್ ಮಾಡಿದ್ದೇನೆ, ಟೈಪ್ ಮಾಡಿ. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ. ಬಿಕಾಸ್ ನಮ್ಮ ಲೈಫಲ್ಲಿ ನೆಗೆಟಿವೇ ಗೊತ್ತಿಲ್ಲ ಅಂದರೆ ನಮ್ಮನ್ನು ಅಮಾಯಕರನ್ನಾಗಿ ಮಾಡಿಬಿಡ್ತಾರೆ.
ನಮಗೆ ಗೊತ್ತಿರಬೇಕು. ಆದರೆ ನಾನು ಯಾವ ಭಾಗ ಆಗಿರಬೇಕು? ಐ ಶುಡ್ ರೆಪ್ರೆಸೆಂಟ್ ಪಾಸಿಟಿವಿಟಿ. ನೀವು ಸಕಾರಾತ್ಮಕವಾಗಿದ್ದರೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿ, ಶಾಂತಿ ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಆ ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ನಿಮಗೆ ಸಿಗಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೇ ವಿಷಯ ಮಾತಾಡಿ ನಿಮ್ಗೆ ಅರ್ಥ ಮಾಡಿಸಿ ನಿಮ್ಮ ಲೈಫ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಬರಬೇಕು ಅನ್ನಿಸ್ತಾ ಇದೆಯಾ? ಈಗಲೇ ಕರೆ ಮಾಡಿ 9620303000 ಅಥವಾ 9341259267ಗೆ ಕರೆ ಮಾಡಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಾನು ಕಾಯ್ತಾ ಇರ್ತೇನೆ. ಓಕೆ.